ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮುಖಂಡರು ಹಿರಿಯರು ಸಮಾಲೋಚನೆ ನಡೆಸಿದ್ದಾರೆ. ಅದೇ ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಇನ್ನೂ ಚಿಕ್ಕವನು ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಚೆನ್ನಾಗಿದೆ ರೀ, ತಮಗೂ ಗೊತ್ತಲ್ಲ, ತಾವು ನೋಡ್ತಿರಲ್ಲ ಇವಾಗ. ಚೆನ್ನಾಗಿದೆ ರೆಸ್ಪಾನ್ಸ್. ಈಗ ಬಿಜೆಪಿ ಒಂದು ಆರೋಪ ಮಾಡ್ಯಾರ, ಮೊನ್ನೆ ಕಣ್ಣೀರು ಸುರಿಸಿದ್ದಕ್ಕೆ ಇದು ರಾಜಕೀಯ ಮಾಡಕತ್ತಾರ, ಕಣ್ಣೀರು ಮುಂದೆ ಅನುಕಂಪ ಮಾಡಕತ್ತಾರ ಅಂತೇಳಿ. ಇವಾಗ ನಾನು ಮಾತಾಡೋ ನಮ್ಮ ತಂದೆ ಹೆಸರು ಕೇಳಿದರೆ ನೋವು ಬಂದರೆ, ನಮ್ಮ ತಂದೆ ಹೆಸರು ತೆಗೆದ್ರೆ ಇವು ದುಃಖ ಆಗುತ್ತೆ, ದುಃಖ ಬರ್ತದೆ. ಈ ಮೂಲಕ ನೀವು ಮತದಾರನ ಸೆಳೆಯುವ ಯತ್ನ ಮಾಡಕತ್ತೀರಿ ಅಂತ. ಅದೆಲ್ಲ ತಪ್ಪು ಕಲ್ಪನೆ, ಅದು ಹೃದಯದಿಂದ ಬಂದಿದ್ದದು. ಆ ಸಮಸ್ಯೆ ಇತ್ತಂದರೆ ನಾವು ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ಇವತ್ತು. ಅದು ನಮ್ಮ ಲೀಡರ್ಸಿಗೆ ಗೊತ್ತು ರೀ. ಉಸ್ತುವಾರಿ ಮಂತ್ರಿಗಳಿದಾರ, ಸತೀಶ್ ಜಾರಕಿಹೊಳಿ ಅವರು ಇದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಈಗ ಸಮುದಾಯದ ಮುಖಂಡರೇ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಸಿದ್ದಾಪುರ ಆಗಿರ್ಬೋದು ಮತ್ತು ದೇವರಾಜ್ ಪಾಟೀಲ್ ಆಗಿರ್ಬೋದು. ನಿಮ್ಮ ಸಮುದಾಯಕ್ಕೆ ಏನೋ ಒಂದು ಈ ಸಲ ಎಲ್ಲರೂ ಸೇರೋದ್ರಿಂದ ಹಿನ್ನಡೆ ಆಗ್ಬೋದು. ಎಲ್ಲರೂ ಇರೋದಿಲ್ಲ, ಅದೇ ಅದು ನೋಡಿ ಮಾತಾಡ್ತೇವೆ, ತೊಗೊಳ್ಳಿ ಕೇಳ್ಕೊಂಡ್ಬಿಟ್ಟು ಮಾತಾಡೋಣ. ತಮಗ ಗೊತ್ತು ಸರ, ತಮಗೇನದ ಅಂತ ತಮಗೆ ಗೊತ್ತು. ಅಲ್ಲ ರೀ, ನಾನು ಆಗಲೇ ಹೇಳಿದ್ನಲ್ಲ ನಾವ್ರ, ನಮ್ಮ ತಂದೆ ಹೆಸರು ತೆಗೆದ್ರೆ ಈಗೂ ನೆನಪು ಬರ್ತದೆ. ನಾವು ಭಾಷಣ ಮಾಡ್ಬೇಕಂತ ತಮಗೆ ಏನರ ಹೇಳಿದರೆ ನಮಗೆ ದುಃಖ ಬರುತ್ತೆ. ಒಂದು ದಿವಸ ಅವ್ರು ಇಲ್ಲಾರ್ದೆ ನಾವು ಚುನಾವಣೆ ಮಾಡ್ತಿದ್ದಿಲ್ಲ, ಅವ್ರ ಮುಖಾಂತರ ಚುನಾವಣೆ ಮಾಡ್ತಿದ್ದೆವು. ಇವತ್ತು ಅವ್ರಿಲ್ಲ, ಚುನಾವಣೆ ಮಾಡೋದು ಹೆಂಗೆ ದುಃಖ ಡೈಲಿ ಬರುತ್ತೆ ನಮಗೆ. ಮುಖಂಡರು ಹಿರಿಯರು ಸಮಾಲೋಚನೆ ನಡೆಸಿದ್ದಾರೆ. ಅದೇ ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಇನ್ನೂ ಚಿಕ್ಕವನು ನಮ್ಮ ಪಕ್ಷ ಮುಖಂಡರು ಮಾಡ್ತಾರೆ. ಚೆನ್ನಾಗಿದೆ ರೀ, ತಮಗೂ ಗೊತ್ತಲ್ಲ, ತಾವು ನೋಡ್ತಿರಲ್ಲ ಇವಾಗ. ಚೆನ್ನಾಗಿದೆ ರೆಸ್ಪಾನ್ಸ್. ಈಗ ಬಿಜೆಪಿ ಒಂದು ಆರೋಪ ಮಾಡ್ಯಾರ, ಮೊನ್ನೆ ಕಣ್ಣೀರು ಸುರಿಸಿದ್ದಕ್ಕೆ ಇದು ರಾಜಕೀಯ ಮಾಡಕತ್ತಾರ, ಕಣ್ಣೀರು ಮುಂದೆ ಅನುಕಂಪ ಮಾಡಕತ್ತಾರ ಅಂತೇಳಿ. ಇವಾಗ ನಾನು ಮಾತಾಡೋ ನಮ್ಮ ತಂದೆ ಹೆಸರು ಕೇಳಿದರೆ ನೋವು ಬಂದರೆ, ನಮ್ಮ ತಂದೆ ಹೆಸರು ತೆಗೆದ್ರೆ ಇವು ದುಃಖ ಆಗುತ್ತೆ, ದುಃಖ ಬರ್ತದೆ. ಈ ಮೂಲಕ ನೀವು ಮತದಾರನ ಸೆಳೆಯುವ ಯತ್ನ ಮಾಡಕತ್ತೀರಿ ಅಂತ. ಅದೆಲ್ಲ ತಪ್ಪು ಕಲ್ಪನೆ, ಅದು ಹೃದಯದಿಂದ ಬಂದಿದ್ದದು. ಆ ಸಮಸ್ಯೆ ಇತ್ತಂದರೆ ನಾವು ಈ ಪರಿಸ್ಥಿತಿ ಇರ್ತಿದ್ದಿಲ್ಲ ಇವತ್ತು. ಅದು ನಮ್ಮ ಲೀಡರ್ಸಿಗೆ ಗೊತ್ತು ರೀ. ಉಸ್ತುವಾರಿ ಮಂತ್ರಿಗಳಿದಾರೆ, ಸತೀಶ್ ಜಾರಕಿಹೊಳಿ ಅವರು ಇದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ. ಈಗ ಸಮುದಾಯದ ಮುಖಂಡರೇ ಬಿಜೆಪಿ ಸೇರ್ಪಡೆ ಆಗ್ತಾರೆ. ಸಿದ್ದಾಪುರ ಆಗಿರ್ಬೋದು ಮತ್ತು ದೇವರಾಜ್ ಪಾಟೀಲ್ ಆಗಿರ್ಬೋದು. ನಿಮ್ಮ ಸಮುದಾಯಕ್ಕೆ ಏನೋ ಒಂದು ಈ ಸಲ ಎಲ್ಲರೂ ಸೇರೋದ್ರಿಂದ ಹಿನ್ನಡೆ ಆಗ್ಬೋದು. ಎಲ್ಲರೂ ಇರೋದಿಲ್ಲ, ಅದೇ ಅದು ನೋಡಿ ಮಾತಾಡ್ತೇವೆ, ತೊಗೊಳ್ಳಿ ಕೇಳ್ಕೊಂಡ್ಬಿಟ್ಟು ಮಾತಾಡೋಣ. ತಮಗ ಗೊತ್ತು ಸರ, ತಮಗೇನದ ಅಂತ ತಮಗೆ ಗೊತ್ತು. ಅಲ್ಲ ರೀ, ನಾನು ಆಗಲೇ ಹೇಳಿದ್ನಲ್ಲ ನಾವ್ರ, ನಮ್ಮ ತಂದೆ ಹೆಸರು ತೆಗೆದ್ರೆ ಈಗೂ ನೆನಪು ಬರ್ತದೆ. ನಾವು ಭಾಷಣ ಮಾಡ್ಬೇಕಂತ ತಮಗೆ ಏನರ ಹೇಳಿದರೆ ನಮಗೆ ದುಃಖ ಬರುತ್ತೆ. ಒಂದು ದಿವಸ ಅವ್ರು ಇಲ್ಲಾರ್ದೆ ನಾವು ಚುನಾವಣೆ ಮಾಡ್ತಿದ್ದಿಲ್ಲ, ಅವ್ರ ಮುಖಾಂತರ ಚುನಾವಣೆ ಮಾಡ್ತಿದ್ದೆವು. ಇವತ್ತು ಅವ್ರಿಲ್ಲ, ಚುನಾವಣೆ ಮಾಡೋದು ಹೆಂಗೆ ದುಃಖ ಡೈಲಿ ಬರುತ್ತೆ ನಮಗೆ.